ಸರ್ ಅದೇ ರೀತಿ ನೀವು ಮೇಕೆದಾಟಿಗೆ ಮಾತ್ರ ನಿಲ್ಲಿಸಿದರೆ ಅವರು ಇನ್ನೂ ಮುಂದುವರೆದು ಹೇಳಿದ್ದಾರೆ, ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಬರ್ತಾ ಇರುವಂತ ಅನುದಾನಗಳ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲೂ ಕೂಡ ಅಲ್ಲಿ ಪಾರ್ಟ್ನರ್ ಇಲ್ಲಿ ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ ಕರ್ನಾಟಕದ ಪರವಾಗಿ. ಪ್ರತಿ ಸಾರಿ ಈವನ್ DCM ಯಾವಾಗ ಮಾತಾಡಿದ್ರು ಅದನ್ನೇ ಹೇಳ್ತಾರೆ. ಅದು ಹೇಳ್ತಾರಲ್ವಾ ಬ್ರದರ್. ಈಗ ಕುದುರೆ ಮುಖದ್ದು ನನ್ನ ಇಲಾಖೆಗೆ ಬರುತ್ತೆ. ನಾನು ಮೊದಲನೇ ಸೈನ್ ಹಾಕಿದ್ದು 1700 ಕೋಟಿ ಆರ್ಥಿಕ ಶಕ್ತಿಯನ್ನು ಆ ಇಲಾಖೆಗೆ ತುಂಬತಕ್ಕಂಥದ್ದಕ್ಕೆ ತೀರ್ಮಾನ ತಗೊಂಡ ತಕ್ಷಣಲೇ ಕುದುರೆಮುಖ ಸಂಸ್ಥೆನ ಬುಲ್ಡೋಸ್ ಮಾಡಬೇಕು ಅಂತ ಹೊರಟ್ರಲ್ಲ. ನೀವು ನಮಗೆ ಕೊಡ್ತಿರೋ ಸಹಕಾರ ಏನು? ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಅಲ್ಲಿ ಯಾರನ್ನು ಎತ್ಕಟ್ಟಿದ್ದೀರಿ? ಎತ್ಕಟ್ಟಿರೋದು ಯಾಕೆ? ರಾಜ್ಯ ಉಳಿಸ್ಬೇಕು ಅಂತಲ್ಲ. ಅಲ್ಲಿ ಯಾರೋ ಒಬ್ಬರು ಜನಪ್ರತಿನಿಧಿ, ಅವರಿಗೆ ಅಲ್ಲಿ NMDC ಅಂತ ಇನ್ನೊಂದು ಮೈನಿಂಗ್ ಸಂಸ್ಥೆ ಇದೆಯಲ್ಲ, ಅವರ ಆ್ಯಕ್ಟಿವಿಟೀಸ್ ಏನಿದೆ ಅಲ್ಲಿ ಇವರ ಲಾರಿ ಲೋಡಿಗೆ ಇವರು ಹಣ ಸಂಪಾದನೆ ಮಾಡೋದಕ್ಕೆ ನಾವು ಹೇಳ್ದಂಗೆ ನೀವು ಕೇಳ್ತಿಲ್ಲ ಅಂತ ಹೇಳಿ ನೀವು ಇಲ್ಲಿ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂದರೆ ಜನಪ್ರತಿನಿಧಿ, ಇದು ನೀವು ಮಾಡ್ತೀರ ಘನದಾರಿ ಕೆಲಸ ಅಲ್ವಾ? ನಿಮ್ಮ ಸರ್ಕಾರದಲ್ಲಿ ಸರಿಯಾದ ರೀತಿ ಗೌರವಯುತವಾಗಿ ನಡ್ಕೊಳ್ಳೋದು ಮೊದಲು ಕಲ್ತುಗಳು. ಬರೀ ಸುಳ್ಳು ಹೇಳ್ಕೊಂಡು ಯಾಕೆ ತಿರುಗ್ತೀರಿ? ಉತ್ತರ ಕರ್ನಾಟಕ ಭಾಗದಲ್ಲಿ ತೊಗರಿ ಬೆಲೆ ರೇಟು ತೀರಾ ಕಡಿಮೆ ಆಗಿರುತ್ತೆ ಸರ್. ಕಳೆದ ಬಾರಿ 12,000 ಇತ್ತು, ಈ ಸಲ 6,000ಕ್ಕೆ ಕೊಡ್ತಿದ್ದೆ. ಈಗ ಹಿಂದೆ ಬರೆದ ಕಲಬುರಗಿನ ಅದೆಂಥದ್ದು ತೊಗರಿಯ ಪಾರ್ಕ್ ಏನೋ ಮಾಡ್ತೀವಿ ಅಂದರು. ಇವತ್ತವರೆಗೆ ತೊಗರಿ ಪಾರ್ಕ್ ಆಯಿತಾ? ಕಲಬುರಗಿಲಿ ತೊಗರಿ ಬೆಳೆದು ಒಂದು ಕಡೆ ಬೆಳೆ ನಾಶ ಆಗಿದೆ, ಉಳಿದಿರೋದಕ್ಕಾದ್ರೂ ಮಾರಾಟ ಮಾಡೋಕ್ಕಾಗಿಲ್ಲ, ಖರೀದಿ ಕೇಂದ್ರಗಳು ಮಾಡಲಿಲ್ಲ. ಈಗ ಅದೇನೋ ನೆನ್ನೆ ಮೆಕ್ಕೆಜೋಳದ ಬಗ್ಗೆನೂ ಹೇಳ್ಕೊಂಡವ್ರೆ. ಇಷ್ಟೊತ್ತಿಗೆ ಖರೀದಿ ಕೇಂದ್ರಗಳು ಓಪನ್ ಆಗಿ ಎಲ್ಲ ಕಡೆ 50% ಖರೀದಿ ಆಗಬೇಕಾಗಿತ್ತು. ಪಾಪ ರೈತ ಬೆಳೆದಿರ್ತಾನೆ, ಸಾಲ ತಗೊಂಡಿರ್ತಾನೆ, ಇನ್ ಟೈಮ್ಗೆ ನೀವು ಇಂಟರ್ಫಿಯರ್ ಆಗಿದೆ. ಮತ್ತು ಮಧ್ಯವರ್ತಿಗಳು ದುಡ್ಡು ಕೊಟ್ಟಿರ್ತಾರಲ್ಲ ಇವರಿಗೆ ಬೆಳೆ ಬೆಳೆಯಲಿಕ್ಕೆ. ಏನು ಎಲ್ಲ ರೈತರಿಗೆ ಇವ್ರು ಸಹಕಾರಿ ಬ್ಯಾಂಕಲ್ಲಿ ಸಾಲ ಕೊಟ್ಟವ್ರ? ಪ್ರೈವೇಟಲ್ಲಿ ಕೊಂಡ್ಕೊಂಡಿರ್ತಾನೆ, ಸಾಲ ತಗೊಂಡಿರ್ತಾನೆ, ಅವನು ಬರ್ತಾನೆ ಎತ್ತಾಕೊಂಡು ಹೋಗ್ತಾನೆ ಎಲ್ಲ ಬೆಳೆದಿರೋ ರೈತಂದು ವಸ್ತುನ. ಅವನಿಗೆಲ್ಲಿ ದುಡ್ಡು ಸಿಗ್ತದೆ? ಮಧ್ಯವರ್ತಿಗೆ. ರೈತನಿಗೆಲ್ಲಿ ಹೋಗ್ತದೆ? ಇನ್ನು ಬೆಳೆ ಪರಿಹಾರ, ಬೆಳೆ ಹಾನಿ, ಅದು ಇವತ್ತು ನೆನ್ನೆ ಅದೊಂದು ಪತ್ರಿಕೆಯಲ್ಲಿ ನೋಡ್ತಿದ್ದೆ ನಾನು. ಅವೈಜ್ಞಾನಿಕವಾಗಿ ಬೆಳೆ ಪರಿಹಾರದ ಫಲಾನುಭವಿಗಳನ್ನು ಗುರುತಿಸ್ತಕ್ಕಂಥದ್ರಲ್ಲಿ ಈ ಸರ್ಕಾರ ಭಾಳ ಅನ್ಯಾಯ ಮಾಡಿದೆ ರೈತರಿಗೆ ಅಂತಕ್ಕಂಥ ಒಂದು ದೊಡ್ಡ ಆರ್ಟಿಕಲ್ಲೇ ಉತ್ತರ ಕರ್ನಾಟಕದ ಒಬ್ಬ ಸ್ನೇಹಿತರು ಬರೆದವ್ರೆ, ಮಾಧ್ಯಮದ ಮಿತ್ರರೇ. ಇದು ಈ ಸರ್ಕಾರದಲ್ಲಿ ನಡೀತಾ ಇರೋದು. ಯಾವುದೇ ಒಂದು ತೀರ್ಮಾನನ ಯಾವ ಟೈಮಿಗೆ ತಗೋಬೇಕಾಗಿದೆ ಇವರು ತಗೊಂಡಿದ್ದು ನಾವು ನೋಡಲೇ ಇಲ್ಲ. ಈಗ ಕೇಂದ್ರ ಸರ್ಕಾರಕ್ಕೆ ಈ ಸ್ಥಳ ಪರಿಶೀಲನೆ ಕಳಿಸಿ ಅಂತ ಹೇಳ್ತಾರಲ್ಲ, ಈಗ ಏನಿದೆ ಅಲ್ಲಿ? ಅವರು 4 ತಿಂಗಳಿಂದ ಬೆಳೆದಿದ್ದು ಬೆಳೆ ನಾಶ ಆಗಿ ಈಗ ಬೇರೆ ಇನ್ನೊಂದು ಬೆಳೆ ಹಾಕಿರ್ತಾರೆ ಭವಿಷ್ಯ, ಮತ್ತು ಸಾಲ ಸೂಲ ಮಾಡಿ. ಈಗ ಅವರು ಬೆಳೆ ನಷ್ಟದ ಬಗ್ಗೆ ತನಿಖೆ ಮಾಡೋಕ್ಕೆ ಬಂದ ತಂಡ ಏನು ತನಿಖೆ ವರದಿ ತಗೊಂಡೋಗಿದ್ದಾರೆ? ಇದು ಇರೋ ಪರಿಸ್ಥಿತಿ. ಸರ್ ಅದೇ ರೀತಿ ಈಗ ರಾಜಭವನ ಹೆಸರು ಬದಲಾಯಿಸಿ ಲೋಕಭವನ ಮಾಡಿ ಅಂತ ಹೇಳಿದ್ದಾರೆ. ಈಗ ಕಲ್ಯಾಣ ಕರ್ನಾಟಕ ಮಾಡಿದ್ರಪ್ಪ. ಈ ಎಷ್ಟು ವರ್ಷ ಆಯಿತು ಬ್ರದರ್ ಮಾಡಿ? ಕರ್ನಾಟಕ ಮಾಡಿದ ತಕ್ಷಣ ಆ ಭಾಗನ ಕಲ್ಯಾಣನ ಕರ್ನಾಟಕ ಮಾಡೋರ ಏನಾದ್ರು ಆಗಿದೆಯಾ? ಹೆಸರು ಬದಲಾವಣೆಯಿಂದ ನನಗೆ ಮಹತ್ವ ಕೊಡಲ್ಲ.
ಆದರೆ ಒಂದು ಇತ್ತೀಚಿನ ದಿನಗಳಲ್ಲಿ ಬ್ರಿಟಿಷ್ನವರ ಕಾಲದಲ್ಲಿ ಇದ್ದಂಥ ಕೆಲವು ಅವರು ನಮ್ಮ ಮೇಲೆ ಏರಿ ಹೋಗಿದ್ರಲ್ಲ ಅಂಥದನ್ನು ಇವತ್ತು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಚರ್ಚೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಕೆಲವು ಆಡಳಿತಾತ್ಮಕವಾದಂಥ ಹೆಸರುಗಳನ್ನು ಬದಲಾವಣೆ ಮಾಡಬೇಕು ಅನ್ನೋದು ಇವತ್ತು ಪ್ರಮುಖವಾಗಿ ನಡೀತಾ ಇರತಕ್ಕಂಥ ಚರ್ಚೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲೂ ಸಹ ದೆಹಲಿನಲ್ಲಿ ಹಲವಾರು ರೀತಿಯ ಹೆಸರುಗಳೇನಿತ್ತು ಬದಲಾವಣೆಯನ್ನು ಮಾಡಿ ನಮ್ಮ ಒಂದು ದೇಶದ ಪ್ರಮುಖರ ಹೆಸರುಗಳನ್ನು ಇಡೋದಾಗಲಿ ಇಲ್ಲ ನಮ್ಮ ಭಾಷೆಗೆ ಪೂರಕವಾದಂಥ ಅರ್ಥವರ್ತಕ್ಕಂಥ ನಮ್ಮ ಬ್ಯಾಕ್ಗ್ರೌಂಡ್ ಏನಿದೆ ದೇಶದ್ದು ಆ ಹಿನ್ನೆಲೆಯಲ್ಲಿ ಕೆಲವು ಹೆಸರುಗಳ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ನಡೀತಾ ಇದೆ. ಅಲ್ಲ, ಈಗ ನೀವು ಲೋಕಭವನ ಅಂತ ಮಾಡಿದ್ರೆ ಹಂಗಾದ್ರೆ ರಾಜ್ಯಪಾಲರ ಹೆಸರು ಲೋಕಪಾಲರು ಅಂತ ಮಾಡ್ತೀರಾ ಅನ್ನೋ ಪ್ರಶ್ನೆ ಸಂಪುಟ ಇರ್ತೀರ. ಸರ್ಕಾರ ನಡೆಸ್ತಿರೋರು ಹೇಳ್ತಾರೆ. ರಾಜ್ಯಪಾಲರು ಅನ್ನೋದು ನಮ್ಮ ಪದವಿ, ಅದು ರಾಜ್ಯಪಾಲರು ಅದೇನು ಬದಲಾವಣೆ ಏನು ಮಾಡ್ತಾರೆ ಅನ್ನೋದೇನಿಲ್ಲ. ನನ್ನ ಅಭಿಪ್ರಾಯ ಮಾಡಬೇಕು ಅನ್ನೋದು ಏನಾದ್ರು ಚರ್ಚೆಗಳ ಬದಲು ನೋಡಬೇಕು ಅಂತ. ನಾಳೆ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ ಸರ್ ರಾಜ್ಯದಲ್ಲಿ, ಬೆಳಗಾವಿಯಲ್ಲಿ.